ಡೋಂಟ್ ವರಿ ಕಾವೇರಿ ಅವರೇ, ಐ ಆಮ್ ದೇರ್ ಫಾರ್ ಯು ಆಲ್ವೇಸ್. ಅಗಸ್ತ್ಯ ನನ್ನಿಂದಾನೆ ಇದನ್ನೆಲ್ಲ ಮುಚ್ಚಿಡ್ತಿದ್ದಾನಲ್ಲ. ಏನಾಗ್ತಿದೆ ಇಲ್ಲಿ? ಏನ್ ಮಾಡ್ಲಿ ನಾನೀಗ? ಇಷ್ಟು ದೊಡ್ಡ ಸತ್ಯನ ನಾನ್ ಕೂಡ ಹೇಳ್ದೆ ಹೋದ್ರೆ ಸರಿ ಹೋಗುತ್ತಾ? ನಾನ್ ಹೇಳಲೇಬೇಕು. ಅವನ್ ಮುಚ್ಚಿಟ್ಟ ಅಂತ ಅವನ್ ಮೇಲೆ ಕೋಪ ಮಾಡ್ಕೊಂಡು ನಾನ್ ಮುಚ್ಚಿಟ್ರೆ ಅದು ದೊಡ್ಡ ತಪ್ಪಾಗುತ್ತೆ. ಎಲ್ಲರ ಮುಂದೆನೂ ನಾನಿವತ್ತು ಏನ್ ನೋಡ್ದೆ ಅದನ್ನೆಲ್ಲ ಹೇಳ್ಬಿಡ್ತೀನಿ. ಎಸ್ 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 ಅದೇ ಸರಿ. ನಿಲ್ಲು, ಎಲ್ಲಿಗೂ ಹೊರಟೆ? ನಿನಗೆ ಗೊತ್ತಿಲ್ವಾ ಅಗಸ್ತ್ಯ ಮೋಸ ಮಾಡ್ತಿರೋದನ್ನ ಎಲ್ರಿಗೂ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ನಿನ್ನ ಮದುವೆ ನಡಿಬೇಕು ಅನ್ನೋ ಆಸೆ ಇದೆಯೋ ಇಲ್ವೋ ನಿಂಗೆ? ನನ್ನ ಮದುವೆನ ಯಾಕ ಕೇಳ್ತಿದ್ಯಾ? ಮತ್ತಿನ್ನೇನು, ನೀನೀಗ ಸತ್ಯನ ಎಲ್ರಿಗೂ ಹೇಳ್ದೆ ಅಂತ ಇಟ್ಕೋ. ಅದಕ್ಕೆ ವೃಂದ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅಂತ ಯೋಚನೆ ಮಾಡಿದ್ಯಾ? ಅದನ್ನ ನೋಡಿ ವಿವೇಕ್ ಹೇಗ್ ರಿಯಾಕ್ಟ್ ಮಾಡ್ತಾನೆ ಅಂತಾನೂ ಗೊತ್ತಲ್ವಾ? ಇನ್ ಮುಂದೆ ಹೇಳೋದಕ್ಕೆ ಕೇಳೋದಕ್ಕೆ ಏನು ಉಳಿದಿಲ್ಲ. ಎಲ್ಲ ಇಲ್ಲಿಗೆ ಮುಗೀತು. ಮದುವೆ ಬಗ್ಗೆ ಈಗ ಮಾತಾಡ ರವಿ ಸರ್, ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಮದುವೆ ಬಗ್ಗೆ ಏನಂದೆ ನೀನು? ಮತ್ತೆ ಅದನ್ನ ನನ್ನ ಬಾಯೆಲ್ಲ ಕೇಳಬೇಕಾ ನಿನಗೆ? ನಾನು ಹೇಳಿದ ನಿನಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನನ್ನನ್ನು ಏನು ಮಾಡು ಅಂತ ಹೇಳ್ತೀಯಾ? ನನ್ನನ್ನು ಕೇಳಿದ್ರೆ ನಿನ್ನ ಮದುವೆ ಆಗೋವರೆಗೂ ಈ ಮ್ಯಾಟರ್ನ ಓಪನ್ ಮಾಡಬೇಡ. ಅದೇ ನಿನಗೂ ನಿನ್ನ ಕನಸಿಗೂ ಒಳ್ಳೇದು. ನನ್ನ ಸ್ವಾರ್ಥಕ್ಕೋಸ್ಕರ ಇಷ್ಟು ದೊಡ್ಡ ವಿಷಯನ ಎಲ್ಲರಿಂದ ಮುಚ್ಚಿಡ್ಲಾ? ಅಗಸ್ತ್ಯ ಅವನ ಸ್ವಾರ್ಥ ನೋಡ್ಕೊಂಡೇ ಹೊರತು ಅವನ್ನ ಅಷ್ಟೊಂದು ನಂಬಿ ಮಗನ ಥರ ಪ್ರೀತಿಸಿರೋ ನಿನ್ನಲ್ವಲ್ಲ. ಅವನೇ ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡದೆ ಇಷ್ಟೆಲ್ಲ ಆಡ್ತಾ ಇರಬೇಕಾದ್ರೆ ನೀನು ಯಾಕೆ ಮತ್ತೊಂದು ಸಲ ನಿನ್ನ ಮದುವೆ ಕನಸನ್ನು ಹಾಳು ಮಾಡ್ಕೋತಾ ಇದೆಯಾ? ವಿವೇಕ್ ನಿನ್ನ ಬಿಟ್ಟು ಹೋದರೆ ನಿನಗೆ ಬದುಕೋದಕ್ಕಾಗುತ್ತಾ? ಒಂದ್ಸಲ ಯೋಚನೆ ಮಾಡು. ಕಾವೇರಿ ಅವರೇ, ಕಾವೇರಿ ಅವರೇ, ನೀವು ಅಂತೀರಾ? ಹಾಕಿ. ಯಾಕ್ರಿ ಮುಖ ಹೀಗೆ ಮಾಡ್ಕೊಂಡಿದ್ದೀರಾ ಅರ್ಧಂಗೆ? ಏನಾಯ್ತು? ಏನ್ ಸರ್ ಇದು ಹೊಸದಾಗಿ? ಎಲ್ಲ ನೀವು ಕೊಟ್ಟು ಕನ್ನಡ ಪುಸ್ತಕಗಳ ಪ್ರಭಾವ. ನನಗೆ ಟಂಗ್ ಟ್ವಿಸ್ಟರ್ಸ್ ಆಗಿದ್ದು ವರ್ಡ್ಸ್ಗಳೆಲ್ಲ ನೋಡಿ ಈಗ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ. ಒಳ್ಳೆ ಬೆಳವಣಿಗೆನೆ ಬಿಡಿ ಸರ್. ಎಸ್ ಅರ್ಧಂಗೆ? ಗಂಡ ಹೆಂಡತಿ ಅಂದಮೇಲೆ ಅರ್ಧ ನೀವು ಅರ್ಧ ನಾನಲ್ವಾ? ಅದಕ್ಕೆ ಹಾಗೆ ಕರೆಯೋಣ ಅಂತ ಅನ್ನಿಸ್ತು. ಅದು ಬಿಡಿ, ನೀವ್ಯಾಕೆ ಹೀಗಿದ್ದೀರಾ? ಬೇರೆದೆಲ್ಲ ಗೊತ್ತಾಗುತ್ತೆ, ನನ್ನ ಮನ್ಸಲ್ಲಿ ಏನಿದೆ ಅನ್ನೋದು ಅರ್ಥ ಮಾಡ್ಕೋತೀರಾ. ಆದ್ರೆ ಇದು ಗೊತ್ತಾಗ್ತಿಲ್ಲ ಅಲ್ವಾ ನಿಮ್ಗೆ? ನಾನು ಹೋಗ್ತಾ ಇದ್ದೀನಿ ಅಂತ ತಾನೇ ಅರ್ಧಂಗೆ? ಆದಷ್ಟು ಬೇಗ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನು ಬಿಟ್ಟು ನನಗಿರೋಕ್ಕಾಗತ್ತಾ ಹೇಳಿ ಅರ್ಧಂಗೆ? ಬಿಟ್ಟಿರೋದಕ್ಕಾಗಲ್ಲ ಅಂದಮೇಲೆ ಬಿಟ್ಟು ಯಾಕೆ ಹೋಗ್ಬೇಕು? ಈಗೆಲ್ಲ ಮಾತಾಡಿದ್ರೆ ನನಗೆ ಬೇಜಾರಾಗಲ್ವಾ? ಗಂಡ ಹೊರಟು ನಿಂತಾಗ ಹೆಂಡತಿ ನಗ್ನಗ್ತಾ ಕಳ್ಸ್ಕೊಡ್ಬೇಕಲ್ವಾ? ನಿಮ್ಮ ಮುಖದಲ್ಲಿ ನಗು ನೋಡೋಕ್ಕೋಸ್ಕರನೇ ಅರ್ಧಾಂಗಿ ಅನ್ನೋ ವರ್ಡ್ನ ಕಲ್ತಿದ್ದಾನೆ ನಿಮ್ಮ ಗಂಡ. ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೀನಿ ಗೊತ್ತಾ ಅದನ್ನು ಕಲಿಯೋಕೆ? ಗೊತ್ತು ಸರ್, ಅದು ನನಗೆ ಖುಷಿ ಇದೆ. ಆದರೂ ನೀವು ಹೋಗೋ ಬೇಜಾರಂತೂ ಕಡಿಮೆ ಆಗಲ್ಲ. ಅಯ್ಯೋ ನನ್ನ ಮುದ್ದಿನ ಹೆಂಡತಿ, ಈ ಊದಿರೋ ಮುಖನ ನೋಡ್ತಾ ಇದ್ರೆ ಪ್ರೀತಿ ಉಕ್ಕಿ ಹರಿತಾ ಇದೆ. ಚಿಕ್ಕ ಮಗು ಥರ ಕಾಣ್ತಾ ಇದ್ದೀರಾ ಗೊತ್ತಾ? ಥ್ಯಾಂಕ್ ಯು ಸರ್. ನಾನು ಹೋಗ್ತಾ ಇದ್ದೀನಿ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಿಮ್ಮನ್ನು ಬಿಟ್ಟು ನನಗಿರೋಕ್ಕಾಗತ್ತಾ ಹೇಳಿ ಅರ್ಧಂಗೆ?
ನಿಮ್ಬಿಟ್ಟು ನಾನು ಎಲ್ಲೋ ಹೋಗ್ತೀನಿ. ನೀವು ಇಲ್ಲಿ ಯಾವಾಗಲೂ ಭದ್ರವಾಗಿರ್ತೀರ, ಯಾವಾಗಲೂ ನನ್ನ ಜೊತೆನೇ ಇರ್ತೀರಾ. ಇವಾಗೇನು ನಿಮ್ಮ ಗಂಡನ ನೀವು ನಗ್ನಗ್ತಾ ಕಳಿಸ್ತಿರೋ ಇಲ್ವೋ? ಆಯ್ತು ಗಂಡ, ನಗ್ತೀನಿ. ತರ ತರ ಹಿಡಿಸಿದೆ ಮನಸ್ಸಿಗೆ ನೀನು ಹಗಲಲೆ. ವಾವ್, ಏನು ಮೇಡಮ್ ಇದು? ಮತ್ತೆ ನಿಮ್ಗೊಬ್ರಿಗೆ ಇದು ಹೀಗೆಲ್ಲ ಕರೆಯಕ್ಕೆ ಬರುತ್ತೆ ಅನ್ಕೊಂಡಿದ್ದೀರಾ? ನಾನು ಕರಿತೀನಿ. ಈ ಮುದ್ದಾದ ಮುಖದಲ್ಲಿ ನಗು ಬರುತ್ತೆ ಅಂದರೆ ನೀವು ನನ್ನನ್ನು ಏನು ಬೇಕಾದರೂ ಕರಿಬೋದು. ಸರಿ, ಎಲ್ಲರೂ ಕಾಯ್ತಿರ್ತಾರೆ, ಇಲ್ಲಿಂದ ಹೊರಡೋಣವಾ? ಬನ್ನಿ. ಅಳಿಯಂದ್ರು ಕಾವೇರಿ ಬಂದರು. ಬನ್ನಿ. ಕಾವೇರಿ, ಇಲ್ಬಾ. ಅಗಸ್ತ್ಯ ಹೋಗ್ತಿದ್ದಾನೆ ಅಂತ ನಿನಗೆ ಬೇಜಾರಾಗ್ತಿದ್ಯಾ? ಬೇಜಾರಾಗ್ತಿದೆ, ನನಗೆ ಗೊತ್ತು. ಗಂಡ ಹೆಂಡ್ತಿನ ಬಿಟ್ಟು ದೂರ ಇರೋವಾಗಲೇ ಆ ಪ್ರೀತಿ ಆಳ ಹೆಂಡ್ತಿಗೆ ಗೊತ್ತಾಗತ್ತೆ. ಪಾಪು ಬೇಗ ಬಂದು ನಿನ್ನ ಕರ್ಕೊಂಡು ಹೋಗ್ತಾನೆ. ಈ ಚಿಂತೆನೆಲ್ಲ ನೀನು ಮರೆತು ತವರಲ್ಲಿ ತಂಪಾಗಿರು. ನಾನು ಹೋಗಿ ಬರ್ಲಾ? ಆಯ್ತು ಅಜ್ಜಿ, ಹೋಗಿ ಬನ್ನಿ. ಎಲ್ಲರೂ ಮದುವೆಗೆ ತಪ್ಪದೆ ಬನ್ನಿ. ಖಂಡಿತ ಬರ್ತೀವಿ. ಅಷ್ಟು ಅದ್ಧೂರಿ ಮದ್ವೆನ ನಾವು ಬೇರೆ ಎಲ್ಲೂ ನೋಡೋಕ್ಕೆ ಆಗಲ್ವಲ್ಲ. ಸರೋಜ, ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಅಳಿಯಂದ್ರ ಜೊತೆ ನೀವೆಲ್ಲಿ ಬಂದು ಉಳ್ಕೊಂಡಿದ್ದು ನಮಗೆ ತುಂಬ ಸಂತೋಷ ಆಗಿದೆ. ಬಡವ್ರ ಮನೆಗೆ ಮಹಾಲಕ್ಷ್ಮಿ ಬಂದಾಗಿದೆ. ಅವಾಗ ಹೀಗೆ ಬರ್ತಾ ಇರಿ, ಪ್ರೀತಿ ಇರಲಿ. ಪಾಪು, 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 ಹೋಗಣ್ವಾ?